ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ರಂಜನವನ ಫ್ಯಾಮ್ ವ್ಲಾಗ್ಸ್. ನಾನು ಇವಾಗ ಡೈಲಿ ವ್ಲಾಗ್ ಶುರು ಮಾಡಬೇಕು, ಡೈಲಿ ಅಪ್ಡೇಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಅದರಿಂದ ಏನಾದರೂ ವ್ಯೂಸ್ ಆ್ಯಂಡ್ ಸಬ್ಸ್ಕ್ರೈಬರ್ ಜಾಸ್ತಿ ಆಗಲಿ ಅಂತ. ನಾನು ನಿನ್ನೆ ನೈಕಾದಿಂದ ಐಟಮ್ ತರಿಸಿದ್ದೆ, ಫೇಸಸ್ ಕೆನಡಾದು. ಇವತ್ತು ಪರ್ಪಲಿಂದ ಒಂದೆರಡು ಐಟಮ್ಸ್ ಬಂದಿತ್ತು, ಅದನ್ನು ತೋರಿಸೋಣ ಅಂತ ಮಾಡಿದೆ, ವಿಡಿಯೋ ಮಾಡ್ತಾಯಿದ್ದೀನಿ. ಫಸ್ಟು ನೇಬಿ ಅವ್ರದ್ದು ಎಂತ ಇದು ಪ್ರೋ ಸ್ಟೋಕ್ ಕ್ರೀಮ್. ಇದು ಎಷ್ಟು ಚಿಕ್ಕದು ಬಂದಿದೆ, ನಾನು ದೊಡ್ಡದು ಬರುತ್ತೆ ಅಂದ್ಕೊಂಡಿದ್ದೆ. ಕಳ್ರು ಇದು 199 ಏನೋ ಬೀಳ್ತು ನನಗೆ. ಅದ್ರ ಮೇಲೆ MRP ಇನ್ನೂ ಜಾಸ್ತಿ ಇದೆ, 269 ಇದೆ. ಇದನ್ನು ಫ್ರೆಂಡ್ ಒಬ್ರು ಹೇಳಿದ್ರು, ನಾನು ರೋಸ್ಮೆರಿ ವಾಟರ್ ಹಾಕ್ತಾಯಿದ್ದೀನಿ, ಅದು ಹೇರ್ ಫಾಲ್ ಕಡಿಮೆ ಆಗಿದೆ ಅಂತ. ನಾನು ರೋಸ್ಮೆರಿ ವಾಟರ್ ಅಂದ ತಕ್ಷಣ ನಾನು ರೋಸ್ಮೆರಿ ವಾಟರೇ ತರಿಸಿದ್ದೀನಿ. ಅವ್ರು ಯೂಸ್ ಮಾಡ್ತಾಯಿದ್ದು, ಅವ್ರು ಆನ್ಲೈನಲ್ಲಿ ಪರ್ಚೇಸ್ ಮಾಡೋದು, ರೋಸ್ಮೆರಿ ಲೀವ್ಸ್ ಪರ್ಚೇಸ್ ಮಾಡಿ ಮನೇಲೆ ಅವರು ವಾಟರ್ ಮಾಡ್ಕೋತಿದ್ರಂತೆ. ನನಗೆ ಐಡಿಯಾ ಇಲ್ಲ, ನಾನು ಹಾಲ್ಫ್ಸ್ ಗುಡ್ನೆಸ್ ಅವ್ರದ್ದು ತರಿಸ್ಬಿಟ್ಟೆ. ಇದು ನನಗೆ 500 ಸಮಥಿಂಗ್ ಬೀಳ್ತು. ಇರಲಿ, ಈ ಸಲ ಇದನ್ನು ಯೂಸ್ ಮಾಡಿ ನೋಡೋಣ. ಇದೇನಾದರೂ ಅನಿಸಿದ್ರೆ ಕಂಟಿನ್ಯೂ ಮಾಡ್ತೀನಿ, ಇಲ್ಲಾಂದರೆ ಅವರು ನನಗೆ ಅದನ್ನು ಲಿಂಕ್ ಕಳಿಸಿದ್ದಾರೆ, ನಾನು ಸೈಡಲ್ಲಿ ಹಾಕಿರ್ತೀನಿ ನೋಡಿ, ಅಲ್ಲಿ ಲೀವ್ಸ್ದು ಅದನ್ನು ತರಿಸ್ಕೊತೀನಿ ನೆಕ್ಸ್ಟಿಂದ. ಇದು ಖಾಲಿ ಆಗೋವರೆಗೂ ಇದನ್ನೇ ಯೂಸ್ ಮಾಡೋಣ ಅಂದ್ಕೊಂಡಿದ್ದೀನಿ. ನನ್ನ ಮಗಳದು ಸ್ವಲ್ಪ ಏರ್ ಫಾಲ್ ಆಗುತ್ತೆ, ಹಾಗಾಗಿ ಅವಳಿಗೂ ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಚಾಮುಂಡಿ ಹಬ್ಬ, ಶನಿವಾರ 27th. ಮೈಸೂರಲ್ಲಿ ಫುಲ್ಲು ಒಂಥರ, ಮೈಸೂರು ಫುಲ್ಲು ಹಬ್ಬದ ಕಡೆ. ಎಲ್ಲ ಕಡೆ ಪ್ರಸಾದ ಕೊಡ್ತಾ ಇರ್ತಾರೆ, ಮತ್ತು ಚಾಮುಂಡಿ ಕೂರಿಸ್ತಾ ಇರ್ತಾರೆ. ನಾವು ಮಧ್ಯಾಹ್ನ ಹೋಗಿ ಊಟ ಮಾಡ್ಕೊಂಬಂದ್ವಿ, ನಮ್ಮ ಫ್ರೆಂಡ್ ಕರೆದಿದ್ರು, ಸೊ ಹೋಗಿ ಊಟ ಮಾಡ್ಕೊಂಬಂದ್ವಿ. ಈಗ ಲೋಕೇಶ್ ಅವ್ರ ಬೇಕ್ರಿಗೆ ಊಟ ಕೊಟ್ಟಿಲ್ಲ, ನಾನು ಇನ್ನು ಅವ್ರು ಫಿಶ್ ತೊಗೊಬರ್ತೀನಿ ಅಂತ ಹೇಳ್ತಾರೆ. ಸೊ ಫಿಶ್ ಕಬಾಬ್ ಮಾಡಿಬಿಟ್ಟು ಅವ್ರಿಗೆ ಊಟ ಕೊಡ್ತೀನಿ. ನಾನು ಫಿಶ್ ಕಬಾಬ್ ಮಾಡ್ತೀನಿ ಅಂತ ಹೇಳಿದ್ದೆ, ಮಧ್ಯಾಹ್ನ ಎಲ್ಲಿ ಫಿಶ್ ಸಿಗುತ್ತೆ, ಫಿಶ್ ಖಾಲಿ ಆಗಿತ್ತು. ಫ್ರೀಸಲ್ಲಿರೋ ಸಿಕ್ಕತ್ತೆ, ಆದರೆ ಫ್ರೆಶ್ ಇರೋ ಫಿಶ್ ಮಧ್ಯಾಹ್ನಕ್ಕೆ ಎಲ್ಲೂ ಸಿಗಲ್ಲ, ಖಾಲಿ ಆಗಿಬಿಟ್ಟಿರುತ್ತೆ. ಅದಕ್ಕೋಸ್ಕರ ಚಿಕನ್ ಮಾಡಿ ರೊಟ್ಟಿ ಮಾಡಿದ್ದೇನೆ. ಇದು ಕೆರೆಗೆ ಅಲ್ಲ, ಕೆರೆಗೆ ಹೋಗಿ ಇಟ್ಕೊಂಡು ಹೋಗಿ, ಕೆರೆಗೆ ಹೋಗಿ ಬೆಂಗಳೂರು ಬಗ್ಗೆ ಯಾರು ಮಾತಾಡ್ತಿರೋದು? ಆಯ್ತು ಸುಮ್ಮನೆ ಆಯ್ತು, ಸರಿ. ನಾಳೆ ಫಿಶ್ ಕಬಾಬ್ ಮಾಡ್ಕೊಡ್ತೀನಿ ಬಿಡು. ಇದೇನೋ ಹೇಳಕ್ಕೆ ಬಂದೆ, ಮರ್ಸೇ ಬಿಡ್ತಾವೆ ಇವತ್ಲಾಗೆ. ರೊಟ್ಟಿ ನಾವು ಬಳಿಯ ರೊಟ್ಟಿ ಮಾಡೋದು, ತಟ್ಟ ರೊಟ್ಟಿ ನನಗೆ ಮಾಡೋಕ್ಕೆ ಬರೋಲ್ಲ, ನಮ್ಮ ಅಮ್ಮಗೂ ಮಾಡೋಕ್ಕೆ ಬರೋಲ್ಲ. ನಮ್ಮ ಅಮ್ಮನೂ ಯಾವತ್ತೂ ಮಾಡೋದು ನಾನು ನೋಡೇ ಇಲ್ಲ. ಬಳಿಯ ರೊಟ್ಟಿನ ಮಾಡೋದು, ಇದರಲ್ಲೇ ರವೆ ಮಾಡ್ಬೋದು, ರಾಗಿ ಮಾಡ್ಬೋದು, ಇದು ಅಕ್ಕಿದು. ಎಲ್ಲದಕ್ಕೂ ಗೋಧಿ ಮಿಕ್ಸ್ ಮಾಡ್ಕೋಬೇಕು, ಹಂಚಮೆ ನೀಟಾಗಿ ಬರಬೇಕು ಅಂತ. ಸರ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂ ಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ನೀನು ಹೇಳಮ್ಮ ಸತಮ್ಮ, ನೀನು ಹೇಳು. ಸುಳ್ಳು ಹೇಳ್ತಾರೆ, ಹೇಳಿದ್ರೆ ಹಿಂಗೆ ಮಾಡ್ಬೇಕಂತ, ನೋಡಿದ್ರೆ ಮುಂದೆ ಮಾಡ್ತಾ ಇದ್ದಾರೆ. ಹಂಗಂದ್ರೆ ನಾನು ಮಾಡ್ಕೊಂಡು ಕೂತ್ಕೊಳ್ಬಾರ್ದು ಅಂತ ಒಂದೇ ಮ್ಯಾಟಲ್ಲಿ ಇಬ್ರು ಕೂತ್ಕೋಬಾರ್ದು, ಅದಕ್ಕೆ ಅವ್ನು ಹೇಳಿರೋದು ನಿನಗೆ ಮ್ಯಾಟ್ ಮೇಲೆ ಕೂತ್ಕೋಬೇಡ ಅಂತ. ನಿನ್ಗೊಂತ ಕೊಡ್ತೀನಿ, ಸುಮ್ಮನಿರು. ಏನಂತಕ್ಕೆ ನೆಗಡಿ ಆಗೈತಲ್ಲ, ಹೋಗಿ ಮತ್ತೆ ಮನೆಗೆ ನೋಸ್ಕಿನ್ ಬಿಡ್ಕಬ್ಬ. ಅವ್ನ ಮಗಳೇ ಒಂದು ಮೂಗಂಡೆ ಇರುತ್ತೆ, ಇದು ನೋಡು ವಾಮಿಟ್ ಬರ್ತೈತೆ ಅಂತ. ನೋಡು ಕ್ಲಿಯರ್ ಮಾಡ್ಕೊಬಿಟ್ಟಾರೆ. ಆ ಸರ ಕಟ್ಟಿ ಲಾಸ್ ಇಲ್ಲ, ಸಂಡೇ 10 ಗಂಟೆ 9 ಗಂಟೆ ಕಡಿಮೆ ಎದ್ದೋಗ್ತಿರ್ಲಿಲ್ಲ, ಯೋಗ ಮಾಡ್ತಾವೆ. ಒಂದು ಜಂಕ್ ಫುಡ್ ತಿಂದಿಲ್ವಾ? ಐಸ್ ಕ್ರೀಮ್ ತಿಂದಿದ್ಯಾ ನಂಗಂದ್ರೆ ಇವತ್ತಿನ? ಅವ್ವ ವೆರಿ ಗುಡ್ ಮಗಳೇ. ಎಲ್ಲರೂ ಯೂಟ್ಯೂಬಲ್ಲಿ ಬೇರೆ ಬೇರೆ ಚಾಲೆಂಜ್ ಮಾಡ್ತಾರೆ, ಮಕ್ಕಳಿಗೆ ಜಂಕ್ ಫುಡ್ ಚಾಲೆಂಜ್ ಕೊಡಬೇಕು. ನೋಡೋಣ, ನಮ್ಮ ಅಮ್ಮಲಿಗೆ ಇವತ್ತಿಂದ ಜಂಕ್ ಫುಡ್ ಚಾಲೆಂಜ್. ಪೂರ್ವಿಗೆ ಅಮ್ಮಲಿಗೆ ಹಂಗಾರೆ ಫ್ರಿಜ್ಜಲ್ಲಿ ಡೈರಿ ಮಿಲ್ಕ್ ಇದೆ, ತಿನ್ನಂಗಿಲ್ಲ ಆಯಿತಾ? ನೆನ್ನೆ ಚೆನ್ನಾಗಿ ಕೇಕು ಐಸ್ ಕ್ರೀಮ್ ಎಲ್ಲ ತಿಂದವ್ರೆ, ಇವತ್ತಿಂದ ತಿನ್ನೋದಂತೆ. ನೀನೇನೋ ತಿಂದಾಗ ನಾನು ವೀಡಿಯೋ ಮಾಡ್ತೀನಿ ಸಾಕ್ಷಿಗೆ. ಇಲ್ಲಿ ಬಾ, ಇನ್ನೇಳ್ತಾನೆ ನೋಡಿ. ನನಗೆ ಪೂರಿ ಬಸ ಮಾಡಿದ್ದೀನಿ, ಇದು ಉದ್ದೆ ಹೋಗ್ಬೇಕೀಗ. ಇಲ್ಲ ಉತ್ತೈತೆ ಸ್ವಲ್ಪ ಹೋಗ್ಲಿಲ್ಲ, ಇದು ಮಾತ್ರ ಸಕ್ಕತ್ತಾಗಿ ಬಂದು. ಅದು ನನಗೇನೆ ಪೂರಿ ನಾನು ಮಾತಾಡೋದು ನನಗೆ ಹೋಗ್ಬೇಕು. ಇದು ಬೆಳಕಾಗ ಬರಲ್ಲ. ಪೂರಿ ವಿತ್ ಚಿಕನ್ ಗ್ರೇವಿ, ಸಂಡೇ ಮಾರ್ನಿಂಗ್ ಬ್ರೇಕ್ಫಾಸ್ಟ್. ಅಮ್ಮ ಇನ್ನೊಂದು ಪೂರಿ ತಗೋ.
ಹಾರಿಲ್ಲ ಸಾಕು. ಚೆನ್ನಾಗಿದೆ ನೋಡು. ಅವರಕಾಯಿ ಅರ್ಧಂಬರ್ಧ ಬಿಡಿಸ್ಬಿಟ್ಟು ತಿಂತಾ ಇದ್ದಾರೆ. ಈಗ ನಾವು ತಿಂಡಿ ತಿನ್ನೋ ಸಮಯ. ಬನ್ನಿ ಎಲ್ಲರೂ ತಿಂಡಿ ತಿನ್ನುವ. ನನ್ನ ಮಗ ಫಿಶ್ ತೊಗೊಂಬರಕ್ಕೆ ಹೋದಾಗ ಅವ್ರ ಅಪ್ಪನ ಜೊತೆ ಅವನೇ ವೀಡಿಯೋ ಮಾಡ್ಕೊಂಬಂದಿದ್ದಾನೆ. ನಾನು ಫೋನ್ ತೊಗೊಂಡೋಗಿ ಸೊ ಅದನ್ನು ಹಾಕಿದ್ದೀನಿ ನೋಡಿ. ಮೊಟ್ಟೆ ಎಲ್ಲ ಫಿಶ್ ಎಲ್ಲ ಮಾಡ್ತಾರಾ? ಅದೇ ಮೊಟ್ಟೆ ಇದೆ ಅದನ್ನು ಕೂಸು ಪ್ಲೀಸ್ ಪ್ಲೀಸ್ ಇದು ಕೂಸು ಹೇಳಿ ಮೊಟ್ಟೆ ಏನು ಇದು ಮೊಟ್ಟೆ ಹೇಳಿ ಬಿಡು ಹೇಳಪ್ಪ ಸರಿ ಕೊಂಡಿದ್ದೀವಿ. ಇನ್ನೊಂದು ಹಾಕ್ಬಿಡು, ಇನ್ನೊಂದು ಹಾಕ್ಬಿಡೋಣ. ಇನ್ನೊಂದು ಬೇಕು ಅಂತಿದ್ದಾರೆ. ಅಣ್ಣ 2.5 ಆ ಕಡೆಯಿಂದ ಸೈಡ್ ಪಂಪ್. ಇವಾಗ ಈಸ್ಕೊಂಡು ಹೊಳ್ತಾ ಇದೀವಿ. ಈಗ ನೋಡಿ ಒಂದನಂಗೆ ಆಗ್ತಾ ಇಲ್ಲ ನೋಡೋಕ್ಕೆ. ಫಿಶ್ನ ಸಾಯ್ಸಕ್ಕೊಳಗೆ ಇಷ್ಟ ಇಲ್ಲ, ಅದಕ್ಕೆ ಆಗ್ತಾ ಇಲ್ಲ. ಅಪ್ಪ ನಾವು ಎಷ್ಟು ತಗೊಂಡ್ವಿ ತೋರಿಸು. ಇಷ್ಟು ತಗೊಂಡಿದ್ದೀವಿ. ಇದಕ್ಕೆ 500 ಆಗ್ಬಿಟ್ಟಿದೆ ನೋಡಿ. ಇವಳು ಎಷ್ಟು ಬಿಡ್ತಾಳಂತೆ. ಅವಳಿಗೆ ಫಿಶ್ ಸಾಯ್ಸೋಕೆ ಇಷ್ಟ ಇಲ್ಲ, ಅದಕ್ಕೆ ಏನು ಮಾಡೋದು. ಅಯ್ಯೋ ಸಾಯ್ಸೋಕೆ ಇಷ್ಟ ಇಲ್ಲ, ನಮಗೆ ಬರುತ್ತೆ. ಬೇಡ ಬೇಡ ಎಷ್ಟು ಸ್ವಲ್ಪ ಚೆನ್ನಾಗಿರೋದು ತಗೊಳ್ಳಿ. 20 ಯಾವ್ದಾದ್ರು ಒಂದು ಚೆನ್ನಾಗಿರೋ ಗುಣ. ಇದು ಎತ್ಕೊಂಡ್ಬಂದಿದ್ದೀನಿ. ಹಿಡ್ಕೊ ಹಂಗೆ. ಇದಕ್ಕೆ 20 ರೂಪಾಯಿ. ಇದಕ್ಕೇನೆ 20 ರೂಪಾಯಿ. ವರ್ತಿದೆ ತಗೋ, ವರ್ತಿದೆ. 20 ರೂಪಾಯಿಗೆ 2 ಗೊನೆ ಕೊಟ್ಟಿದ್ದಾರೆ ನಮಗೆ. ಇಷ್ಟು ಚಿಕ್ಕದು ಕೊಟ್ಟವಳೆ. ನೋಡಿ ಚಿಕ್ಕದು ಚೆನ್ನಾಗಿದೆ. ತೆಗೀರಿ ಹಂಗೆ. ಇವಾಗ ಫಿಲಮ್ ನೋಡ್ಕೊಳ್ಳಿ. ಇದು ಆಟ ಹೆಂಗೆ ಆಡೋದಂತಾನೆ ಗೊತ್ತಿಲ್ಲ ನನಗೆ. ಚಲೋ ಚಲೋ. ಬೇಕರಿಗೆ ಬಂದಿದ್ದೀವಿ. ಅಯ್ಯಪ್ಪ ಅಪ್ಪ ಫಿಶ್ ಎಷ್ಟು ಕೆ ಜಿ ಇದೆ ಅಂತ ಒಂದ್ಸತಿ ನೋಡಿ ಹಾಕ್ಬಿಟ್ಟು. ಫಿಶ್ ಎಲ್ಲಿದೆ? ಒಂದೊಂದು ಹತ್ರ ಇದೆ. ಅಮೂಲು ಫಿಶ್ ಇದೆ ಅಲ್ಲಿ. ಲೋಕೇಶ್ ಹತ್ರನೇ ಇದೆ. ಕೊಡಿ ಲೋಕೇಶ್. ಒಂದು ನಿಮಿಷ. ನೋಡೋಣ ಇವಾಗ ಬಂಡವಾಳ ಹೆಂಗಿದೆ ಅಂತ. ಎಷ್ಟಿದೆ 1 kg ಫುಲ್ ಲೆಸ್ ಮಾಡಿಕೊಟ್ಟಿದ್ದಾರೆ ಅಂದರೆ.
ಮನೆಗೆ ಬಂದು ಫಿಶ್ನ ತಗೊಂಡು ಹೋಗ್ತಾ ಇದೀವಿ ನೋಡಿ. ಫಿಶ್ ಕಬಾಬ್ ಕಲಸಿಟ್ಬಿಟ್ಟೆ ಪೂಜೆಗೆ ಕಲಸಿದ್ದೆ. ಸ್ನಾನ ಮಾಡಿ ಆಮೇಲೆ ಪೂಜೆಗೆ ಹೋಗಿದ್ದೆ. ಅಲ್ಲೂ ನಾನ್ ವೆಜ್ಜೇ ಮಾಡಿದರು. ಈಗ ನಾವು ಹಿಂಗೆ ದೇವ್ರುಗಳಿಗೆ ಮರಿಕೆ ಹೋದು ಭಕ್ತಿ ಮಾಡ್ತೀವಿ, ಸೇಮ್ ಅದೇ ಥರ ಚಾಮುಂಡೇಶ್ವರಿಗೆ ಮರಿಕೆ ಹೋದು ಮಾಡ್ತೀವಿ. ಏನು ಕಲರ್ ಹಂಗೈತೆ ಏನು ಬ್ಲ್ಯಾಕ್ ಕಲರ್ ಪಪ್ಪು ಚೆನ್ನಾಗಿಲ್ಲ ಪಪ್ಪು. ಇದು ಮ್ಯಾಂಗೋ ನಾನು ಕೊಯ್ದ್ಬಿಟ್ಟು ಹಿಂಗೆ ಇಡಂಗಿಲ್ಲ. ತಿನ್ಬೇ ಹಾಂ ಅದು ಚೆನ್ನಾಗಿಲ್ದೆ ಹೋಗ್ರೆ ಕಟ್ ಮಾಡ್ಕೊಬಿಡು. ಎಣ್ಣೆ ಇಟ್ಟಿದ್ದು ಹಾಂ ಸಾಕಾಗೈತೆ. ಚೆನ್ನಾಯ್ತಾ? ಸರಿ ನಿಧಾನ ತಿನ್ನು, ಓದಿ ಯಾರು ಕಿತ್ಕೊಳ. ಒಂದು ಪೇಪರ್ ತಂದು ಕೊಡು ಕೆಳಗಡೆ ಇಡಕ್ಕೆ ಕಾಣಿಸೋಕ್ಕೆ. ಬರೀ 3.5 kg ದೊಡ್ಡ ದೊಡ್ಡ ಫಿಶ್ ಇರೋದಕ್ಕೆ ಈಗ 2.5 kg 1 kg ಬಂದಿರೋದು. ಸರಿ ತಗೊಂಬ ಪೇಪರ್ ಲೇಕೆ ಆವೋ ಪೇಪರ್. ಏಯ್ ಬೇಡ ಬೇಡ ಅದೇ ಕಡೆ ತಿಮ್ಮ. ನೀನೇ ಹಾಕೊಂಡು ಹೋಗಿದ್ದ ಪಾಪು ಗ್ರೇವಿ ಬೇಕ್ರಿಗೆ. ನೀನು ಬರೋಷ್ಟೊಳಗೆ ಇಲ್ಲೇ ಇತ್ತಾ? ರಫ್ ಒಂದು ಒಬ್ಬೆ ಬಿಟ್ಟಿದ್ದೀನಿ. ಫಿಶ್ ಬೇಯ್ತಾ ಇದೆ. ಇವಳು ತಿಂದು ಬಾರಿಸ್ತಾವನೆ ಮ್ಯಾಂಗೋನ. ತುಂಬ ಕಾಸ್ಟ್ಲಿ ಆಗಿಬಿಟ್ಟಿದೆ ಫಿಶ್. ಊರಲ್ಲಿ ನಮ್ಮ ತಾತ ಊರಲ್ಲಿ ಇದ್ದರೆ ನಮ್ಮ ತಾತ ಹಿಡ್ಕೊಡ್ತಾ ಇದ್ರು ಬಾವಿಯಲ್ಲಿ. ನಿಮ್ಮ ತಾತನ ಕೆರೆ ಐತಲ್ಲಿ ಇಟ್ಟು ಕಡೆ. ಬಾವಿಯಲ್ಲಿ ಹಿಡ್ಕೊಳ್ಬೋದು. ಎಲ್ಲ ಟೈಮಲ್ಲೂ ಸಿಗಲ್ಲ ಬಾವಿ. ಇಷ್ಟಿಷ್ಟಪ್ಪ ಐತೆ ಮೀನು, ಇಲ್ಲಿ ಇಷ್ಟಪ್ಪ ಆವೆ. ಗಾಣ ಒಂದು ಸಿಕ್ಬಿಟ್ರೆ ಹಿಡ್ಕೊ. ಈಗ ಫಿಶ್ ತಿನ್ಬಿಟ್ಟು ಇನ್ನೂ ಈವ್ನಿಂಗು ಕಾಫಿ ಜೊತೆಗೆ ಫಿಶ್ ಮಾಡ್ತಾರೆ ಕಬಾಬು. ಫಿಶ್ ತಿಂತೀನಿ. ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಸೊ ಮಚ್ ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕಾಗಿದ್ದು. ಸಬ್ಸ್ಕ್ರೈಬ್ ಮೈ ಚಾನಲ್. ಹೇಳೋ ನಮ್ಮ ಚಾನಲ್ ಹೆಸರು ರಂಜಿತಾ ಫ್ಯಾಮ್ ಬ್ಲಾಗ್ಸ್. ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಬೋದು. ರಂಜನವನ ಫ್ಯಾಮ್ ಬ್ಲಾಗ್ಸ್ ನೀಟಾಗಿ ಹೇಳು. ರಂಜನವನ ಫ್ಯಾಮ್ ಬ್ಲಾಗ್ಸ್. ಬಾಯ್ ಬಾಯ್. ಇಲ್ಲ ಯಮ್ಮಿ